ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. RCB ಅನ್ಬಾಕ್ಸು ಇದೇ ಬರೋ ಒಂದು 19ನೇ ತಾರೀಕಿನಂದು ಪ್ರಾರಂಭವಾಗುತ್ತೆ. ಅನ್ಬಾಕ್ಸಿಂಗ್ನಲ್ಲಿ ಟಿಕೆಟ್ಸ್ಗಳು ಸೋಲ್ಡ್ ಆಗ್ತಾನೆ ಇದೆ. ನಿನ್ನೆ ಅಂದರೆ ಕೂಡ ಆನ್ಲೈನು ಒಂದು ಟಿಕೆಟ್ಗಳು ಸೋಲ್ಡ್ ಆಗ್ತಾನೆ ಇದೆ. ಟಿಕೆಟ್ ಪ್ರೈಸ್ ಬಂದು ಒಂದು ₹800 ಇದೆ. ₹800 ಅದು ಸಾಧಾರಣ. ಹಾಗೆ ಮತ್ತು ಒಂದು ಹೈ ಕ್ವಾಲಿಟಿ ಬೇಕಾದರೂ ತಮಗೂ ಕೂಡ ₹1500 ₹1000ವರೆಗೆ ಒಂದು ಟಿಕೆಟ್ ಪ್ರೈಸ್ ಇದೆ. ಅದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ. ಈಗಾಗಲೇ ಅನ್ಬಾಕ್ಸಿಂಗ್ಗೋಸ್ಕರ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಅನ್ಬಾಕ್ಸಿಂಗ್ ಇರುತ್ತೆ ಅನ್ನೋದನ್ನ ಫುಲ್ ಮಾಹಿತಿಯನ್ನು ಕನ್ನಡದಲ್ಲಿ ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಅಂದರೆ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ. RCB ಅನ್ಬಾಕ್ಸಿಂಗು ಒಂದು ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂಗೆ ಈಗಾಗಲೇ ಒಂದು ಟಿಕೆಟ್ಸ್ಗಳು ಸೋಲ್ಡ್ ಔಟ್ ಆಗ್ತಾನೆ ಇದೆ. ಹಾಗೆ ಅದರ ಜೊತೆಗೆ ಎಂ ಚಿನ್ನಸ್ವಾಮಿ ಸ್ಟೇಡಿಯಂಗೆ RCB ಅನ್ಬಾಕ್ಸಿಂಗ್ ಟೈಮ್ನಲ್ಲಿ ಯಾರ್ಯಾರು ಬರ್ತಾರೆ ಒಂದು RCBಯ ಅನ್ಬಾಕ್ಸಿಂಗ್ನಲ್ಲಿ, ಅಲ್ಲಿ ಎಲ್ಲ ತರಹದಂಥ ಒಂದು RCBಯ ಒಂದು IPL ಸ್ಟಾರ್ಟಿಂಗ್ ಬಗ್ಗೆ ಒಂದು ಯಾವ ರೀತಿಯಾಗಿ ಅಡ್ವರ್ಟೈಸ್ಮೆಂಟು ಹಾಗೆ ಅನ್ಬಾಕ್ಸಿಂಗ್ ಅಂದರೆ ಎಲ್ಲ ರೀತಿಯಾದದ್ದು ಕೂಡ ಒಂದು ಜರ್ಸಿ ಬಿಡುಗಡೆ ಮಾಡೋದಾಗಿರ್ಬೋದು, ಎಲ್ಲ ರೀತಿಯದ್ದು ಇರುತ್ತೆ. ತುಂಬ ಸಂಖ್ಯೆಯ ಒಂದು ಅಪಾರ ಅಭಿಮಾನಿಗಳು ಕೂಡ ಬಂದಿರ್ತಾರೆ. ನೀವೇನಾದರೂ ಹೋಗ್ತಾ ಇದ್ದರೆ ಹೋಗೋದಕ್ಕೆ ಒಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಂಡು ಹೋಗಬೇಕು. ಯಾಕಪ್ಪ ಅಂತಂದರೆ ಒಂದಿಷ್ಟು ತುಂಬ ರಶ್ ಇರುತ್ತೆ. ಪೂರ್ತಿ ಸ್ಟೇಡಿಯಂ ಆಯಿತು, ಹೊರಗಡೆ ಆಯಿತು, ತುಂಬಾ ರಶ್ ಇರುತ್ತೆ. ಅಲ್ಲಿ ಉಳಿದ ಹಿಂದಿನ ಆಟಗಾರರು ಅಂದರೆ ನಮ್ಮ ಒಂದು RCB ಈ ಸಲ ಪರ್ಚೇಸ್ ಆಗಿರುವಂಥ ಆಟಗಾರರು, ಹಾಗೆ ಮತ್ತು ಹಳೆಯ ಆಟಗಾರರು ಅಂದರೆ AB ಡಿವಿಲಿಯರ್ಸು ಈ ರೀತಿಯಾದಂಥ ಎಲ್ಲ ಹಳೆಯ ಆಟಗಾರರು ಕೂಡ ಒಂದು ಪ್ಲೇ ಬೋರ್ಡಿಗೆ ಬಂದಿರ್ತಾರೆ ಒಂದು ಅನ್ಬಾಕ್ಸಿಂಗ್ ಅಂತ ಒಂದು ಟೈಮ್ನಲ್ಲಿ. ಹಾಗೆ ಪೂರ್ತಿ RCB ಮ್ಯಾನೇಜ್ಮೆಂಟು ಕೂಡ ಒಂದು ಪ್ಲೇ ಬೋರ್ಡ್ನಲ್ಲಿ ಇರುತ್ತೆ. ಆದರೆ ಒಂದು ಬಡವರಿಗೆ ಒಂದು RCB ಅನ್ಬಾಕ್ಸಿಂಗ್ ನೋಡೋದಕ್ಕೆ ಅವಕಾಶ ಇಲ್ಲ ಅಂತ ಕಾಣಿಸುತ್ತೆ. ಯಾಕಪ್ಪ ಅಂತಂದರೆ ಟಿಕೆಟು ತುಂಬಾ ಅಂದರೆ ತುಂಬ ಒಂದು ದರ ಹೆಚ್ಚಾಗಿದೆ. ಯಾಕಪ್ಪ ಅಂತಂದರೆ ₹800. ಹಾಗೆ ಇನ್ನು ಸೋಲ್ಡ್ ಔಟ್ ಆಗಕೈತೆ ಅಂದರೆ ಅದರ ಒಂದು ಪ್ರೈಸ್ ಮನಿನೂ ಕೂಡ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಯಾಕಪ್ಪ ಅಂತಂದರೆ ಒಂದು RCB ಅನ್ಬಾಕ್ಸಿಂಗ್ಗೆ ಆ ರೀತಿಯಾಗಿ ಎಲ್ಲರೂ ಟಿಕೆಟಲ್ಲಿ ಸೋಲ್ಡ್ ಔಟ್ ಆಗ್ತಾನೆ ಇದೆ. ಹಾಗೆ ಇನ್ನು ಅನ್ಬಾಕ್ಸಿಂಗ್ ಟೈಮ್ನಲ್ಲಿ ಎಲ್ಲ ಒಂದು ಸೆಲೆಬ್ರಿಟೀಸ್ಗಳು ಇರೋದ ಕಾರಣಕ್ಕಾಗಿ ಸೆಕ್ಯೂರಿಟಿ ಪ್ರಾಬ್ಲಮ್ ಕೂಡ ತುಂಬಾ ಆಗುತ್ತೆ. ಹುಷಾರಾಗಿ ಹೋಗಿ ಬನ್ನಿ. ನೀವೇನಾದರೂ ಹೋಗ್ತಾ ಇದ್ದರೆ ಕಮೆಂಟನ್ನು ಮಾಡೋದನ್ನು ಮರೆದುಕೋಬೇಡಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಬಗ್ಗೆ ತಮಗೇನು ಅನ್ನಿಸ್ತು ಅನ್ನೋದನ್ನು ಲೈಕ್ ಮತ್ತು ಕಮೆಂಟನ್ನು ಮಾಡೋದನ್ನು ಮರೆದುಕೋಬೇಡಿ.